Namaste. Hello. Today we are focusing on the activities for kids that we have to start before writing. ಮಕ್ಕಳಿಗೆ ಬರವಣಿಗೆ ಕಲಿಸೋದಕ್ಕಿಂತ ಮುಂಚೆ ಏನನ್ನೆಲ್ಲ ಕಲಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೋಟಾರ್ ಸ್ಕಿಲ್ಸಲ್ಲಿ ಎರಡು ಥರ ಇರುತ್ತೆ. ಒಂದು ಗ್ರಾಸ್ ಮೋಟಾರ್ ಸ್ಕಿಲ್ಸ್, ಮತ್ತೊಂದು ಫೈನ್ ಮೋಟಾರ್ ಸ್ಕಿಲ್ಸ್. ಈ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂದರೆ ದೇಹದಲ್ಲಿರೋಂತಹ ದೊಡ್ಡ ದೊಡ್ಡ ಮಸಲ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಕೆಲಸ ಮಾಡ್ತೀವಲ್ವ, ಅದನ್ನು ನಾವು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸಚ್ ಆಸ್ ರನ್ನಿಂಗ್, ರೋಲಿಂಗ್, ಜಂಪಿಂಗ್, ಡ್ಯಾನ್ಸಿಂಗ್. ಅದೇ ಈ ಫೈನ್ ಮೋಟಾರ್ ಸ್ಕಿಲ್ಸ್ ಅಂದರೆ ನಮ್ಮಲ್ಲಿರೋಂತಹ ಸಣ್ಣ ಸಣ್ಣ ಅಂಗಗಳನ್ನ, ಅಂದರೆ ಬೆರಳು, ಈ ಥರದನ್ನು ಉಪಯೋಗಿಸ್ಕೊಂಡು ನಾವೇನು ಕೆಲಸ ಮಾಡ್ತೀವಲ್ವ, ಅದನ್ನು ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಮಕ್ಕಳಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಕಲಿಸೋದಕ್ಕಿಂತ ಮುಂಚೆ ಅವರು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು. ಮೀನ್ಸ್ ಅವರು ಆಟ ಆಡೋದು, ಕುಣಿಯೋದು, ನೆಗೆಯೋದು ಈ ಥರ ಎಲ್ಲ ಮಾಡಲಿ. ಹಾಗಾಗಿ ಅವರು ಫಿಸಿಕಲು ಮತ್ತು ಮೆಂಟಲಿ ಡೆವಲಪ್ಮೆಂಟ್ ಆಗ್ತಾರೆ. ಅದರ ನಂತರ ನಾವೇನು ಮಾಡಬೇಕು, ಫೈನ್ ಮೋಟಾರ್ ಸ್ಕಿಲ್ಸ್ನ ಕಲಿಸ್ಬೇಕು. ಫೈನ್ ಮೋಟಾರ್ ಸ್ಕಿಲ್ಸ್ ಅಂತಂದರೆ ಅದೇನು ತುಂಬ ದೊಡ್ಡ ವಿಷಯ ಏನಲ್ಲ. ಮಕ್ಕಳಿಗೆ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದು ಕಲಿಸಿ. ಫಾರ್ ಎಕ್ಸಾಂಪಲ್, ಬಟ್ಟೆ ಮಡಚಿಟ್ರೆ ಅದನ್ನು ತೊಗೊಂಡೋಗಿ ಜೋಡಿಸೋಂಥದ್ದು, ಪಾತ್ರೆ ಕೊಟ್ಟರೆ ಅದನ್ನು ತೊಗೊಂಡೋಗಿರೋಂಥದ್ದು, ಅವ್ರ ವಸ್ತುಗಳನ್ನ ಅವ್ರ ಜಾಗದಲ್ಲಿ ಇಡೋವಂಥದ್ದು, ಶೂ ಹಾಕುವಂಥದ್ದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಕಲಿಸಿ. ಅದರ ನಂತರ ನಾವು ಬರವಣಿಗೆಗೆ ಅಂತೇಳೇ ಕಲಿಸ್ಬೇಕಾಗಿರೋಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ. ಅದ್ರ ಬಗ್ಗೆ ಈಗ ಫೋಕಸ್ ಮಾಡೋಣ. ಇಲ್ಲಿ ನಾನು ಒಂದಿಷ್ಟು ಆ್ಯಕ್ಟಿವಿಟೀಸ್ ಬಗ್ಗೆ ತೋರಿಸ್ಕೊಟ್ಟಿರ್ತೀನಿ. ಇದೇ ಫೈನಲ್ ಅಂತೇಳಲ್ಲ, ನೀವು ಬೇರೆ ಬೇರೆದೆಲ್ಲ ಟ್ರೈ ಮಾಡ್ಬೋದು. ಬಟ್ ನಾನು ಎಕ್ಸಾಂಪಲ್ಗೆ ಒಂದಿಷ್ಟು ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್, ಸ್ಕ್ವೀಸಿಂಗ್. ಏನನ್ನಾದರೂ ಈ ಥರ ಸ್ಕ್ವೀಸ್ ಮಾಡೋದು, ಮುದ್ರೋದು, ಈ ಥರದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಅವ್ರ ಫಿಂಗರ್ ಮೇಲೆ ಒಂದು ಗ್ರಿಪ್ ಬರುತ್ತೆ. ಅದರ ನಂತರ ಹೀಗೆ ಕ್ರಂಬಲ್ ಮಾಡೋವಂಥದ್ದು, ಮುದ್ರೋವಂಥದ್ದು, ಈ ಥರದನ್ನು ಏನಾದರೂ ಕೊಡಿ. ಅದರ ನಂತರ ಹೀಗೆ ರೋಲಿಂಗ್, ನಂತರ ಹೀಗೆ ಮಾಡೋಂಥದ್ದು ಸಿಂಪಲ್ ಎಕ್ಸರ್ಸೈಸಸ್, ಕ್ಲಾಪಿಂಗ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಚಿಟಿಕೆ ಹೊಡೆಯೋದು. ಲೆಟ್ ದೆಮ್ ಟ್ರೈ. ಇದರ ನಂತರ ಮಕ್ಕಳಿಗೆ ಪೆನ್ಸಿಲ್ ಹೋಲ್ಡ್ ಮಾಡೋಕ್ಕೆ ಕೊಡಿ. ಜಸ್ಟ್ ಅವ್ರಿಗೆ ಹೇಗೆ ಬರುತ್ತೋ ಹಾಗೆ ಅವ್ರು ಹೋಲ್ಡ್ ಮಾಡಲಿ. ಫಸ್ಟ್ ಲೆಟ್ ದೆಮ್ ಸ್ಕ್ರಿಬಲ್. ಅವ್ರು ಏನನ್ನಾದರೂ ಸ್ಕ್ರಿಬಲ್ ಮಾಡಲಿ.